ಪಟೇಲ್ ಕುಟುಂಬದ ಪ್ರಯಾಣ. ಸಂಜೆಯ ಸುಂದರ ಸೂರ್ಯಾಸ್ತದಲ್ಲಿ ಗ್ರಾಮಾಂತರ ರಸ್ತೆಯ ಮೇಲೆ ಒಂದು ಸರ್ವೆಯಲ್ಲಿ ಖುಷಿಯಿಂದ ಪ್ರಯಾಣಿಸುತ್ತಿರುವ ಕುಟುಂಬ. ಹಿಂಬಾಲಕ ಆಸನದಲ್ಲಿ 10 ವರ್ಷದ ಬಾಲಕ ಅರ್ಜುನ್ ಸಂತೋಷದಿಂದ ಹಾಡುತ್ತಿರುತ್ತಾನೆ. ಅವನ ತಾಯಿ ಮೀರಾ ಹಿಂದುಮುಖವಾಗಿ ಅವನತ್ತ ಒಂದು ಸುಂದರ ನಗುವನ್ನು ತೋರಿಸುತ್ತಿದ್ದಾರೆ ಮತ್ತು ಅವನ ತಂದೆ ರವಿ ವಾಹನ ಚಲಾಯಿಸುತ್ತಿದ್ದಾರೆ. ಆಕಾಶ ವಿವಿಧ ಕಾವಲು ಬಣ್ಣಗಳಿಂದ ಮತ್ತು ಮರಗಳ ಸಾಲುಗಳಿಂದ ತುಂಬಿದೆ. ಪರ್ವತ ಪ್ರದೇಶದಲ್ಲಿ ನಗುವು. ಮಂಜುಗಡ್ಡೆಯ ಪರ್ವತಗಳನ್ನು ಬೆನ್ನುಹತ್ತಿರುವ ಆಕರ್ಷಕ ಹಿಲ್ ಸ್ಟೇಷನ್. ಪಟೇಲ್ ಕುಟುಂಬವು ತಮ್ಮ ರಜೆಯನ್ನು ಆನಂದಿಸುತ್ತಿದೆ. ರವಿ ಕ್ಯಾಮೆರಾ ಹಿಡಿದಿರುವುದು, ಮೀರಾ ಪಿಕ್ನಿಕ್ ವ್ಯವಸ್ಥೆ ಮಾಡುತ್ತಿರುವುದು ಮತ್ತು ಅರ್ಜುನ್ ಹಸಿರಿನಿಂದ ಕೂಡಿದ ಪರಿಸರದಲ್ಲಿ ಆನಂದದಿಂದ ಓಡುತ್ತಿದ್ದಾನೆ. ದೃಶ್ಯವು ಜೀವಂತ ಹಸಿರಿನಿಂದ ಮತ್ತು ಕುಟುಂಬದ ಆನಂದದಿಂದ ತುಂಬಿರುತ್ತದೆ. ಗೊಂಟ ರಸ್ತೆಯ ಸಾಯಂಕಾಲ. ಆಕರ್ಷಕವಾಗಿ ಕರಗಿದ ಕಾಡುಗಳಲ್ಲಿ ಕತ್ತಲು ಮುಟ್ಟಿರುವ ರಸ್ತೆಯೊಂದರಲ್ಲಿ ಗಾಡಿಯ ಹೆಡ್ಲೈಟ್ಸ್ ಪ್ರಕಾಶ ಮಾಡುತ್ತಾ ಮತ್ತೊಂದು ವಾಹನದ ಸಾಂದರ್ಭಿಕ ಹಾಜರಾತಿ ಇಲ್ಲದ ಕಾರಣ ಬೆದರಿಕೆಯನ್ನು ಮೂಡಿಸುತ್ತಿದೆ. ಆಕಸ್ಮಿಕ ಟಕ್ಕರ್. ರಸ್ತೆ ಬಿಟ್ಟು ಮರಕ್ಕೆ ಡಿಕ್ಕಿ ಹೊಡೆಯುವ ತೀವ್ರ ದೃಶ್ಯ. ಟೈರ್ಗಳು ಗಿರಗಿರ ಹೊಡೆಯುತ್ತವೆ, ಗಾಜು ಒಡೆದು ಬೀಳುತ್ತದೆ ಮತ್ತು ಏರ್ ಬ್ಯಾಗ್ಗಳು ತೆರೆಯುತ್ತವೆ. ರಸ್ತೆ ಅಂಚಿನಲ್ಲೇ ಒಂದು ಹಾಯ್ಗೊಂಡ ರೆಕಾರ್ಡ್ ಅಚ್ಚರಿಗೊಳಿಸುತ್ತದೆ. ಹಿಂಬಾಲಕ ಆಸನ ಖಾಲಿ. ಡಿಕ್ಕಿಯಾಗಿರುವ ಹೊರಗೆ ನಿಂತು ರವಿ ಮತ್ತು ಮೀರಾ ಬೆಚ್ಚಿಬಿದ್ದಂತೆ ನೋಡುವ ದೃಶ್ಯ. ಮೀರಾ ಒಂದು ಸಣ್ಣ ಶೂ ಹಿಡಿದಿದ್ದು ರವಿ ಹಿಡಿದ ಟಾರ್ಚ್ನಲ್ಲಿ ಬೆಳಕಾಗಿದೆ. ಪಾದದ ಗುರುತು ಕತ್ತಲ ಕಾಡಿನ ಕಡೆಗೆ ಮುನ್ನುಗ್ಗುತ್ತವೆ. ಕಾಡಿನಲ್ಲಿ ಹುಡುಕಾಟ. ರವಿ ಮತ್ತು ಮೀರಾ ಕತ್ತಲು ಕಾಡಿನಲ್ಲಿ ನಾವಿಗೇಟ್ ಮಾಡುತ್ತಾ ತಮ್ಮ ಟಾರ್ಚ್ಗಳಿಂದ ಕತ್ತಲನ್ನು ಕಡಿದಂತೆ ತೋರುತ್ತಾರೆ. ಪಾದಗುರುತುಗಳು ಅವರನ್ನು ಮಾರ್ಗದರ್ಶನ ಮಾಡುತ್ತವೆ ಮತ್ತು ಆರ್ಷಿಜನ ಪುನರುಣಿಸಿಕೊಂಡಂತೆ ಅವರ ಮುಖಗಳು ಆತಂಕದಿಂದ ಕೂಡಿವೆ. ಬಿಟ್ಟಿರುವ ಕಟಾಕು. ಅರಳಿ ಮತ್ತು ಮೋಸಿನಿಂದ ಆವೃತವಾಗಿರುವ ಒಂದು ಪ್ರಾಚೀನ, ನಿರ್ಜನ ಕಟಾಕು. ಸೂರ್ಯೋದಯ ಬೆಳಕಿನಲ್ಲಿ ಕಿರುನಗು ತೋರುತ್ತಿರುವ ಜನರದ್ದು ಒಂದು ಬಿಂಬಕ್ಕೆ ತಲೆದೋರುತ್ತಿರುವ ಒಂದು ಕಿಟಕಿ ಮೂಲಕ. ಕರನ್ನ ಎದುರುಗೊಳ್ಳಿಕೆ. ಕಟಾಕಿನಲ್ಲಿ ಕರಣ್ ಎಂಬ ಒಬ್ಬ ಬೆರಗಾದ ಮನುಷ್ಯ ಬೇರೆಯವರನ್ನು ನೋಡುತ್ತಿರುತ್ತಾನೆ. ಅವನೊಡನೆ ಅರ್ಜುನ್ ಶಾಂತವಾಗಿ ಕುಳಿತಿದ್ದಾನೆ. ರವಿ ಮತ್ತು ಮೀರಾ ಕಟಾಕಿಗೆ ಓಡಿದಂತೆ ಭಯ ಮತ್ತು ಸಂತೋಷದಿಂದ ಕೂಡಿದ ಮುಖಗಳು ಕಾಣಿಸುತ್ತವೆ. ಅರ್ಜುನ ಜೊತೆ ಪುನರ್ಮಿಲನ. ಮೀರಾ ಅರ್ಜುನ್ ಅವರನ್ನು ತಂಗೋಲಿ ಹಿಡಿದು ಕಣ್ಣೀರು ಸುರಿಸುತ್ತಾರೆ. ರವಿ ಅವರು ಧನ್ಯತೆಯಿಂದ ಕೂಡಿದ ದೃಶ್ಯವನ್ನು ಗಮನಿಸುತ್ತಾರೆ. ಆ ಕಟಾಕಿನ ಒಳಗೆ ಮಸುಕಾದ ಬೆಳಕಿನಲ್ಲಿ ಕರನ್ನ ಒಂಟಿತನವನ್ನು ಸೂಚಿಸುವ ಚಿಂತನೆಯ ಅಂಶಗಳು ತೋರುತ್ತವೆ. ಕರನ್ನ ಅಳಲು. ಕರಣ್ ಕಟಾಕಿನ ಒಳಗೆ ನೆಲದಲ್ಲಿ ಕುಳಿತು ತನ್ನ ದುಃಖದ ಕಥೆಯನ್ನು ಹಂಚುತ್ತಾನೆ. ರವಿ ಗಮನದಿಂದ ಆಲಿಸುತ್ತಿದ್ದಾರೆ ಮತ್ತು ಮೀರಾ ತನ್ನ ಮಗನನ್ನು ಅಪ್ಪಿಕೊಂಡಿದ್ದಾರೆ. ರಕ್ಷಣೆ. ಸೂರ್ಯೋದಯದಲ್ಲಿ ಕುಟುಂಬವು ಕಾಡಿನಿಂದ ಹೊರಬರುತ್ತದೆ, ಪೊಲೀಸರ ಮತ್ತು ಆಂಬ್ಯುಲೆನ್ಸ್ನ ಬೆಳಕುಗಳನ್ನು ಗಮನಿಸುತ್ತಾ. ಬೆಳಿಗ್ಗೆ ಸೂರ್ಯನ ಕಿರಣಗಳು ಪುನಃ ಜೀವನವನ್ನು ಹರಡುತ್ತಿವೆ. ಮನೆಗೆ ಮರಳಿದ ಕುಟುಂಬ. ಪಟೇಲ್ ಕುಟುಂಬ ತಮ್ಮ ಮನೆಯ ಅಡುಗೆ ಟೇಬಲ್ ಬಳಿ ಭೋಜನ ಮಾಡುತ್ತಾ ನಗುತ್ತಾ ಮಾತುಕತೆ ಮಾಡಿಕೊಂಡು ಪುನರ್ಜೀವನದ ಆನಂದವನ್ನು ಹಂಚಿಕೊಳ್ಳುವ ದೃಶ್ಯ. ಪ್ರೀತಿ ಮತ್ತು ಸಹನಶಕ್ತಿ ತುಂಬಿದ ಪರಿಸರದ ದೃಶ್ಯ.